ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಮಾಡಲು ಹಿಂಜರಿಯುತ್ತಿರುವ ತಾಲೂಕು ಆಡಳಿತದ ವಿರುದ್ಧ ಅರಬೆತ್ತಲೆ ಪ್ರತಿಭಟನೆಯನ್ನ ಬೇವಿನಹಳ್ಳಿ ಚನ್ನಬಸವಯ್ಯ ಅವರ ನೇತೃತ್ವದಲ್ಲಿ ಮಾಡಲಾಯಿತು. ಭವನಕ್ಕೆ ಈಗಾಗಲೇ ಜಾಗ ಗುರುತಿಸಿಕೊಂಡಿದ್ದು 3 ಕೋಟಿ ರೂಪಾಯಿ ಸರ್ಕಾರದಿಂದ ಹಣವೂ ಸಹ ಬಿಡುಗಡೆಯಾಗಿದೆ. ಭವನದ ನಿರ್ಮಾಣಕ್ಕೆ ತಾಲೂಕು ಆಡಳಿತ ವೈಫಲ್ಯವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಗೋವಿಂದರಾಜು ಸಹ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ರು. ಜಗಜೀವನ್ ರಾಮ್ ಭವನವನ್ನು ಕಟ್ಟುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಕು. ನಮ್ಮನ್ನು ಈ ರೀತಿ ಹೋರಾಟ ಮಾಡಿ ಬಟ್ಟೆ ಬಿಚ್ಚೆ ಈ ಕೆಲಸವನ್ನ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಈ ಜನಾಂಗದ ವ್ಯವಸ್ಥೆ, ಈ ಜನಾಂಗದ ಅಭಿವೃದ್ಧಿ, ಈ ಜನಾಂಗದ ಬೆಳಕು ಇದು ಯಾವಾಗ ತೋರಿಸ್ತೀರಾ ಅವಾಗ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ. ನಿಮ್ಮ ಪ್ರತಿಯೊಂದು ವಂಶಸ್ಥರು ಕೂಡ ಪ್ರೀತಿಯಿಂದ ನೀವು ದಯ ಮಾಡಿ ನೀವು ದಿವಸ ಚೆಲ್ಲಬೇಕು. ಆ ಪ್ರೀತಿ ಬಗ್ಗೆ ಅಭಿವೃದ್ಧಿ ಕೊಡಬೇಕು. ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಬಗ್ಗೆ ನಾವು ಹೋರಾಟ ಮಾಡಿ ನಿಮ್ಮ ಬಗ್ಗೆ ಕೀಳು ಮನೋಭಾವನೆ ತೋರ್ಸಕ್ಕೆ ನಮಗೆ ಮನಸ್ಸಿಲ್ಲ. ನಿಮ್ಮ ಮೇಲೆ ಪ್ರೀತಿ ಐತೆ. ನೀವು ಈ ತರ ಏನಾರ ಮಾಡಿದ್ರೆ ನಿಜವಾಗ್ಲೂ ಕೂಡ ಆ ಪ್ರೀತಿ ಮನಸ್ಸನ್ನ ನೀವು ಆ ಹೃದಯದಿಂದ ಕಿತ್ಕೋಬೇಡಿ. ದಯವಿಟ್ಟು ಆಶೀರ್ವಾದ ಮಾಡಿ. ಪವರ್ ಇದೆ, ಓಟ್ ಕೊಟ್ಟಿದೀವಿ, ನಿಮ್ಮ ಶಾಸಕರು ಮಾಡಿದೀವಿ. ನಮ್ಗೆ ಯಾಕೆ ನೀವು ಹಿಂದೆ ನೋಡ್ತಿದ್ದೀರಾ? ಯಾಕೆ ಒಬ್ಬ ಬಾಬು ಜಗಜೀವನ್ ರಾಮ್ ದಲಿತ ಅಂತ ನೀವು ಕೂಡ ಹಂಗ್ ಮಾಡ್ತಿದ್ದೀರಾ? ಅಂಬೇಡ್ಕರ್ ಒಬ್ಬ ಟ್ಯಾಕ್ಸ್ ಮಾಡಕ್ಕೆ ದಲಿತ ಅಂತ ನೀವು ಮಾಡ್ತಾ ಇದ್ದೀರಾ? ಒಬ್ಬರ ಯಾವ ಪರ್ಮಿಟ್ ಕೇಳಲ್ಲ ಹೆಸರು ಕೇಳ್ತೀರಾ? ಯಾವ ಸರ್ಕಾರಿ ಬೇಕಾದ್ರೆ ಯಾವ ಪರ್ಮಿಟ್ ಕೇಳಲ್ಲ ಹೆಸರು ಕೇಳ್ತೀರಾ? ಜಗಜೀವನ್ ರಾಮ್ ಭವನ ಕಟ್ಟ ಎಷ್ಟು ಪಟ್ಟು ಕೇಳ್ಬೇಕು ನೀವು? ಏನು ಉತ್ತರ ಕೊಡ್ಬೇಕು ನೀವು ಶಾಸಕರೇ? ಇವತ್ತ ಈ ತರಕ್ಷಣೆ ಸಮಿತಿ ನಿಲ್ಸಿ ಬಂದು ಉತ್ತರ ಕೊಟ್ಟು ನೀವು ಸಮಿತಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಶಾಸಕರಿಗೆ. ಇವತ್ತ ಶಾಸಕರು ಇಲ್ಲಿ ಬಂದು ನಮ್ಗೆ ಏನೆಲ್ಲ ನೀವು ಇವತ್ತ SC ಮಾಡ್ತಾರೆ ನಿಲ್ಲಿಸಬೇಕು ಅಂತ ನೀವು ಮಾಡಿದ್ರೆ ನಮ್ಮ ದಲಿತರನ್ನ ತುಳ್ಕೊಂಡು ಹೋದಾಗ ಅಂತ ಈ ಸಭೆಯಲ್ಲಿ